ರೈಸ್ ಮಸಾಲೆ ದೋಸೆ ಮಸ್ತಾಗಿದೆ. ಸ್ಥಳಕ್ಕೆ ಹೋಗೋದಕ್ಕೆ 140 ಮಿನಿಟ್ಸ್ ಬೇಕು. ಇವಾಗ ಪ್ರೆಸೆಂಟ್ ಇದು ಯಾವ ಸ್ಪಾಟ್? ರೈಸ್ ತಾರು ಬಂದ ನೋಡಿ. ಆಯ್ತಾರು, ಕಮ್ ಆನ್ ಲೆಟ್ಸ್ ಗೋ. ಯಾರು ಗೊತ್ತಾ? ಸೊ ಹೇ ಗೈಸ್, ವಾಟ್ಸ್ಆಪ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೆಂಗಿದ್ದೀರಾ? ನಾನೊಂದು ಬಿಂದಾಸ್ ಆಗಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ನಮ್ಮ ತಾರುನ ಸ್ಕೂಲಿಂದ ಕರ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ ಗೋಯಿಂಗ್. ಸೊ ಇಲ್ಲಿ ತಾರು ಸ್ಕೂಲಲ್ಲಿ ಹೆಂಗಂದ್ರೆ LKG UKG ಮಕ್ಕಳನ್ನೆಲ್ಲ 12-15 ಎಲ್ಲ ಬಿಟ್ಬಿಡ್ತಾರೆ. ಸೊ ಬನ್ನಿ ಹೋಗಿ ತಾರನ್ನ ಕರ್ಕೊಬರೋಣ. ಗೈಸ್ ಇದೇ ನೋಡಿ ತಾರದ ಸ್ಕೂಲ್. ಒಳಗಡೆ ಹೋಗ್ತಾ ಇದ್ದೀವಿ. ಕಿಶೋರಣ್ಣ ಫ್ರೆಂಟಲ್ಲಿ ಹೋಗ್ತಾ ಇದ್ದಾರೆ. ಬನ್ನಿ ಒಳಗೆ ಹೋಗೋಣ. ಗಾಯ್ಸ್ ಫುಲ್ಲು ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ ಈ ಕಡೆ. ಇದೇ ಸ್ಕೂಲು. ಕಮ್ ಆನ್ ಲೆಟ್ಸ್ ಗೋ. ಬನ್ನಿ ಗೈಸ್ ತಾರು ಬಂದ ನೋಡಿ. ಆಯ್ತಾರು, ಹೆಂಗಿತ್ತು ಕ್ಲಾಸ್ ಇವತ್ತು? ಚೆನ್ನಾಗಿತ್ತಾ? ಕೊಡು ಹೋಗೋಣ. ಗೈಸ್ ಆನ್ ದ ವೇ ಮನೆಗೆ ಹೋಗ್ತಾ ಫ್ರೆಶ್ ಜ್ಯೂಸ್ ಕುಡಿಯುವಂತ ಬಂದು ಶಾಪಲ್ಲಿ ಬಿಸಿಲಿಗೆ ಒಂದು ಜ್ಯೂಸ್ ಕುಡಿದು ಸೀದಾ ಮನೆಗೆ. ತಾರುದಿರೋ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನೋಡಿ. ಗೈಸ್ ಈಗ ಸೀದಾ ಮನೆ ಕಡೆಗೆ. ಗೈಸ್ ಹಂಗೆ ಕಿಶೋರಣ್ಣ ನೆನ್ನೆಲ್ಲ ಮೊನ್ನೆ ಕಾಣುತ್ತೆ, ಮೊನ್ನೆ ಕಾರ್ನ ಪಾಲಿಷ್ ಮಾಡೋಕೆ ಕೊಟ್ಟಿದ್ರು. ಸೊ ಅದನ್ನ ವಾಪಸ್ ತೊಗೊಂಡೋಗಿ ಬಂದಿದ್ದೀವಿ. ನೋಡಿ ಇಲ್ಲಿ ನಿಂತಿದೆ ಕಾರು. ಸೊ ತಾರು ನೋಡಿ ಇಲ್ಲಿ ಆಟಾಡ್ತಾನೆ. ಕಿಶೋರಣ್ಣ ಆ ಕಡೆ ಹೋದ್ರು. ಸೊ ಪುನಃ ತಾರುನ ಮನೆ ಕರ್ಕೊಂಡೋಗಿ ವಾಪಸ್ ಸ್ಕೂಟಿಯಲ್ಲಿ ಪುನಃ ಬಂದು ಈ ಕಡೆಗೆ. ಗೈಸ್ ಬೆಳಿಗ್ಗೆ ಅಲ್ಲಿಗೆ ಹೋಗಿ ಬಂದಮೇಲೆ ಫುಲ್ ವ್ಲಾಗ್ ಮಾಡಿಲ್ಲ. ಇವಾಗ ಸಂಜೆ ಆಗೇ ಬಿಡ್ತು, 7 o'clock ಆಯಿತು ಕಾಣುತ್ತೆ. ಸೊ ನಾವು ಇವಾಗಲೇ ಒಂದು 8-9 ಆಗುವಾಗ ತಿರುಪತಿಗೆ ಹೊರಡ್ತಾ ಇದ್ದೀವಿ. ಇವತ್ತು ನೈಟ್ ಅಲ್ಲಿ ರೀಚ್ ಆಗೋಕ್ಕೆ 4 to 5 hours ಬೇಕು. ಇಲ್ಲಿ ನಾನು ಪಂಚೆ, ಟವಲ್ ಮತ್ತು ಬಟ್ಟೆಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತೇ ವಿ ಆರ್ ಗೋಯಿಂಗ್. ಇನ್ನೊಂದು ವಿಷಯ ಏನಪ್ಪ ಅಂದರೆ ಅಲ್ಲಿ ಇನ್ನು ದರ್ಶನ ಹೇಗೆ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ, ಯಾವಾಗಕ್ಕೆ ಸಿಗುತ್ತೆ ಅಂತ. ನಾವೆಲ್ಲರೂ ಒಟ್ಟಿಗೆ ಹೋಗಲ್ಲ, ಎಲ್ಲರಿಗೆ ಬೇರೆ ಬೇರೆ. ಭಾವನವರಿಗೆ ಹೇಗಂದರೆ ಫಸ್ಟೇ ಸಿಕ್ಬಿಡುತ್ತೆ, ಯಾಕಂದರೆ ಜಿಯ ಇದ್ದಾಳಲ್ಲ. ಸೊ ಹಂಗೆ. ಮತ್ತು ಕಿಶೋರಣ್ಣನವರು ಬೇರೆ ಹೋಗ್ತಾರೆ, ನಾನೇ ಸಪ್ರೇಟ್ ಹೋಗ್ತೀನಿ. ಅದ್ರ ಒಳಗಡೆ ಒಂದ್ಸರಿ ಹೋದ್ಮೇಲೆ ಬ್ಲಾಗ್ ಫೋನೆಲ್ಲ ಅಲೌಡ್ ಇಲ್ಲ ಕಾಣುತ್ತೆ, ಬ್ಲಾಗ್ ಎಲ್ಲ ಮಾಡೋಕ್ಕಾಗೋದಿಲ್ಲ. ಸೊ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಕವರ್ ಮಾಡ್ತೀನಿ. ಸೊ ಲೆಟ್ಸ್ ಪ್ಯಾಕ್ ದ ಬಟ್ಟೆ ನಾವು. ಗೈಸ್ ಇವಾಗ ಹೊರಟಾಯಿತು. ನಾವು 8 ಗಂಟೆಗೆ ಹೋಗಬೇಕಾದವರು 10:15 ಆಯಿತು ಹೊರಡುವಾಗ. ಸೊ ಎಲ್ಲ ರೆಡಿಯಾಗಿದ್ದಾರೆ, ಅಕ್ಕ ಬಾವ ಎಲ್ಲ ಒಳಗಡೆ ಇದ್ದಾರೆ. ಈಗ ಬ್ಯಾಗ್ನ ತಗೊಂಡು ಕೆಳಗಡೆ ಹೋಗುವ, ಕೆಳಗೆ ಇಟ್ಬಿಡುವ ಲಗೇಜಿನೆಲ್ಲ. 10:30 ಇತ್ಕೊಳುತ್ತೆ. ಗೈಸ್ ಲಗೇಜ್ ಎಲ್ಲ ಕಾರಿಗೆ ಹಾಕ್ತಿದ್ದೀವಿ. ಗೈಸ್ ಲಗೇಜ್ ಎಲ್ಲ ಬ್ಯಾಗಿಗೆ ಹಾಕಿ ಆಯಿತು. ಈಗ ಹೊರಡೋ ಸಮಯ. ಸ್ಲಿಪ್ಪರ್ ಹಾಕೋಬಿಡುವ. ಶೂ ತಂದಿದ್ದೆ ಆಯಿತಾ, ಅಲ್ಲ ಹಾಕೋಕ್ಕೆ ಕಷ್ಟ. ಸೊ ಸ್ಲಿಪ್ಪರ್. ಗೈಸ್ ಕಾರ್ನ ಹೊರಗಡೆ ತೆಗಿತಾ ಇದ್ದೀವಿ. ಲಗೇಜ್ ಎಲ್ಲ ಇಟ್ಟಾಯಿತು. ಎಲ್ಲರ ಲಗೇಜ್ನ ಇಟ್ಟು ರೆಡಿಯಾಗಿದ್ದೀವಿ. ಕಾರ್ ಈಸ್ ಕಮ್ಮಿಂಗ್ ಔಟ್ ಸೈಡ್. ಈ ಕಡೆ ಬಂತು ಹೊರಗಡೆ ಸೀದಾ ಹೋಗೋದೆ ನೋಡಿ. ಆ್ಯಂಡ್ ಈ ಬ್ಲಾಗಲ್ಲಿ ಅಲ್ಲಿ ಹೋಗೋದು ಮಾತ್ರ, ತಿರುಪತಿದೆ ಬೇರೆ ಬ್ಲಾಗ್ ಬರುತ್ತೆ. ಓಕೆ ಕಾರ್ ಹೊರಗಡೆ ಬಂತು. ಲೆಟ್ಸ್ ಗೋ ಇನ್ಸೈಡ್ ದ ಕಾರ್. ಓಪನ್ ದ ಡೋರ್. ಎಲ್ಲ ಒಳಗೆ. ಗೈಸ್ ಹೆವಿ ಹೊಟ್ಟೆ ಹಸ್ಬಿಟ್ಟಿದೆ. ಎಲ್ಲೂ ಹೋಟ್ಲ್ ಓಪನ್ ಇತ್ತಿಲ್ಲ. ಇಲ್ಲಿ ಒಂದು ಹೋಟ್ಲ್ ಓಪನ್ ಇದೆ ಈ ಕಡೆ. ಸೊ ಏನಾದ್ರು ತಿನ್ನುವಂತ ಹೋಗ್ತಾ ಇದ್ದೀವಿ. ನಾವು ಏನು ತಿನ್ನೋದೆ ಹಂಗೆ ಬಂದು. ಸೊ ಎಲ್ಲ ಇಳಿತಿದ್ದಾರೆ ಕಾರಿಂದ. ಗೈಸ್ ದೋಸೆನೇ ತಿನ್ನುವಂತ ಹೋಗ್ತಾ ಇದ್ದೀವಿ, ಇನ್ನೇನು ಸಿಗೋದಿಲ್ಲ ಅರ್ಜೆಂಟಿಗೆ. ಆ್ಯಂಡ್ ದೀಪಕ್ಕ ಮಸಾಲೆ ಪುರಿ ತಿಂತಾರೆ ಅಂತೆ. ಅವ್ರು ಜಿಯನ ಕರ್ಕೊಂಡು ಕಾರಲ್ಲೇ ಕೂತಿದ್ದಾರೆ, ಅವ್ರು ಬಂದಿಲ್ಲ, ಮಗು ಎದ್ಬಿಡುತ್ತೆ. ಸೊ ನಾವು ದೋಸೆ ತಿನ್ನುವ ಅಂತ ಹೋಗ್ತಾ ಇದ್ದೀವಿ. ಗೈಸ್ ಇಲ್ಲಿ ಸುಮಾರು ವೆರೈಟಿ ದೋಸೆ ಇದೆ, ಯಾವ ದೋಸೆ ತಗೊಳ್ಳೋದು ಅಂತಲೇ ಕನ್ಫ್ಯೂಸ್ ಆಗ್ತದೆ. ಸೊ ನಾವೊಂದು ಕಾರ್ನ್ದೊಂದು ದೋಸೆ ಹೇಳಿದ್ದೀವಿ ವಿತ್ ಚೀಸ್. ಗೈಸ್ ನಮ್ಮ ದೋಸೆ ಬಂದಿದೆ, ಲೆಟ್ಸ್ ಹ್ಯಾವ್ ಇಟ್. ಗೈಸ್ ಮಸಾಲೆ ದೋಸೆ ಮಸ್ತಾಗಿದೆ.
ಗೈಸ್ ರೋಡ್ ಮಧ್ಯದಲ್ಲಿ ಇಳಿತಿದ್ದೀವಿ, ಯಾಕಂದರೆ ನಮ್ಮ ಯೂಟ್ಯೂಬ್ದು ತಮ್ನೇಲಿಗೆ ಒಂದು ಫೋಟೋ ಬೇಕಿತ್ತು. ಹಂಗೆ ಆಲ್ ಆರ್ ಗೆಟ್ಟಿಂಗ್ ಡೌನ್ ಎಲ್ಲ. ನನಗೆ ಯೂಟ್ಯೂಬ್ ತಮ್ನೇಲಿಗೆ ಒಂದು ಮಸ್ತಾಗಿರೋ ಫೋಟೋ ಬೇಕಿತ್ತು, ಹಂಗೆ ಎಲ್ಲರನ್ನ ಇಳಿಸ್ತಾ ಇದ್ದೀನಿ. ಎಲ್ಲರೂ ಹೇಳಿದ್ರು, ಸೊ ಇಲ್ಲೇ ರೋಡಲ್ಲೇ ತೆಗಿವ. ಇನ್ನೊಂದು ಮಸ್ತಾಗಿರೋ ಗಾಯ್ಸ್ ಪುನಃ ಇವಾಗ ಒಂದು ಕಡೆ ಸ್ಟಾಪ್ ಮಾಡಿದ್ದೀವಿ. ಸೊ ಒಳ್ಳೆ ನಿದ್ದೆ ಮಾಡಿಬಿಟ್ಟಿದ್ದೆ, ಸೊ ಸೆಂಟ್ರಲ್ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಒಂದು ಕಡೆ ಟೀ ಕುಡಿಯೋ ಅಂತ ಹೇಳ್ಬಿಟ್ಟು ಬಂದು, ಇಲ್ಲೆಲ್ಲ ಹೆವಿ ಲಾರಿಗಳಿದೆ. ಎಲ್ಲಿ ತಲುಪಿದ್ದೀವಿ ನನಗೂ ಗೊತ್ತಿಲ್ಲ ಇನ್ನು. ಸೊ ಅಲ್ಲಿ ಒಂದು ಟೋಲ್ ಇದೆ, ಅದ್ರ ಪಕ್ಕ ಈ ಕಡೆ ಬಸ್ಸು ಲಾರಿಗಳೆಲ್ಲ ಸುಮಾರಿದೆ. ಗಾಡಿನ ಈ ಕಡೆ ಸೈಡ್ ಹಾಕಿದ್ದೀವಿ. ಸೊ ಇಲ್ಲಿ ಟೀ ಕುಡಿಯುವ ಅಂತ ಬಂದು, ಯಪ್ಪ ಒಳ್ಳೆ ನಿದ್ದೆ. ಸುಮಾರು ಅವರಾಯ್ತು ಮಾತ್ರ ಅಲ್ಲಿ ಫೋಟೋ ಬೇಕು ನಿಲ್ಲಿಸ್ಬಿಟ್ಟು. ಗೈಸ್ ನಮ್ಮ 3:45 ಮಸ್ತ್ ಟೀ. ಆಹಾ ಬೆಳಗ್ಗೆ ಟೀ ಕಾಫಿ. ಅಣ್ಣ ಇನ್ನು ಎಷ್ಟೊತ್ತು ಬೇಕು ತಲುಪಕ್ಕೆ? ಇನ್ನೊಂದು 40 ಮಿನಿಟ್ಸ್ ಎಕ್ಸಾಕ್ಟ್ಲಿ ಅಷ್ಟೇ ಇಲ್ಲಿಂದ. ನಾವು ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದೀವಿ. 40 ಮಿನಿಟ್ಸ್ಗೆ ನಾವು ತಿರುಪತಿಲಿರ್ತೀವಿ. ಸೊ ಅದಾದ್ಮೇಲೆ ಅಲ್ಲಿಂದ ಬೆಟ್ಟದ ಮೇಲಕ್ಕೆ ಹೋಗೋದಕ್ಕೆ ಅನದರ್ 40 ಮಿನಿಟ್ಸ್ ಬೇಕಾಗುತ್ತೆ. ಇವಾಗ ಪ್ರೆಸೆಂಟು ಇದು ಯಾವ ಸ್ಪಾಟ್? ಇದು ಗಡಂಕಿ ಟೋಲ್ ಪ್ಲಾಜಾ. ಇದು ಟೋಲ್ ಪ್ಲಾಜಾ ಇಂದ ಇದು ಪ್ರಾಬಬ್ಲಿ ಇದೇ ಲಾಸ್ಟ್ ಅನ್ಕೊಂತೀನಿ ಟೋಲ್. ಇದಾದ್ಮೇಲೆ ಯಾವುದು ಏನು ಸಿಗಲ್ಲ. ಡೈರೆಕ್ಟ್ ತಿರುಪತಿನೇ ಇನ್ನು ಅಷ್ಟೇ 40 ಮಿನಿಟ್ಸ್ ಅಷ್ಟೇ. ಅದಾದಮೇಲೆ ನಿನಗೆ SST ಟೋಕನ್ಸ್. ಓಕೆ ಗೈಸ್, ಇನ್ನು ಕೆಲವೇ ಕ್ಷಣಗಳು. ಗೈಸ್ ಬನ್ನಿ, ನಮ್ಮ ಜರ್ನಿ ಅಗೇನ್ ಸ್ಟಾರ್ಟ್. ಲೆಟ್ಸ್ ಗೋ. ಗೈಸ್ ತಿರುಪತಿ ಏನೋ ರೀಚ್ ಆದೋ. ಇಲ್ಲಿ ಒಂದು ರೂಮ್ ಬುಕ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ಅಣ್ಣ ಕಾರ್ ಸೈಡಿಗೆ ಹಾಕಿದ್ದಾರೆ. ಸೊ ಜಸ್ಟ್ ಸ್ವಲ್ಪ ಹೊತ್ತಾಯಿತು ಇಲ್ಲಿ ರೀಚ್ ಆಗಿ. ಇನ್ನು ಟೆಂಪಲ್ಗೆ ನಾಳೆ ನಾಡಿದ್ದೆಲ್ಲ ಹೋಗಿದೆ. ಇಲ್ಲಿ ಏನಾಯಿತು, ಇಲ್ಲಿದ್ದು ಅಪ್ಡೇಟ್ಸ್ ಏನು, ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಾಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಬಾಯ್.